ಆಚೆ ಬಂದಾಗ ಹತ್ತಿರ್ತೀನಿ, ಮುಗೀತು ತಿರ್ಗಾ ಮಾಡೋಕ್ಕಾಗಲ್ವಲ್ಲ ಇದು. ಅವರು ಸಿನಿಮಾನ ಬಹಳ ಚೆನ್ನಾಗಿ ಬಿಸ್ನೆಸ್ ಥರ ನೋಡೋಕೆ ಕಲ್ತಿದ್ದಾರೆ, ಸ್ಪೆಷಲಿ ಪ್ರೊಡಕ್ಷನ್ಸು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋರೆಲ್ಲ. ನಾವು ಕಲಿಬೇಕು ಅದನ್ನ ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಅಂದರೆ ಕಾಂತಾರ ಫಸ್ಟ್ ಬಂದಾಗ ವುಡ್ ಪೀಸ ಇನ್ನು ಒಂದು ಟ್ರೈಲರ್ ಶಾರ್ಟ್ ನೋಡಿ ಪುಷ್ಪ ಅಂತ ಕಮೆಂಟ್ ಅಲ್ಲ. ಜರ್ನಿಲಿ ಹೇಳಿದೆ, ಶೂಟಿಂಗ್ ಎಲ್ಲ ಮುಗಿಸಿ ಲಾಸ್ಟ್ ಡೇ ಹೋಗ್ಬೇಕಾದ್ರೆ ಅಳು ಬರುತ್ತಮ್ಮ ನನಗೆ. ನಮ್ಮ ಕಾಟರನ್ನೇ ನನಗೆ ಇದು ಗರಂಗಸ್ಥಳ ಮುಂದೆ ಆ ಥರದ್ದು ಬಂದಾಗ ಅದ್ರದ್ದೇನೋ ಕಂಪ್ಯಾರಿಸನ್ ತಗೊಂಬಂದು ಮಾತಾಡೋದು ಅದು ಒಂಥರ ತಪ್ಪದು. ಲ್ಯಾಂಡ್ ಲಾರ್ಡ್ ಸಿನಿಮಾ ಫಸ್ಟ್ ಲುಕ್ ಬಿಟ್ಟಾಗಿಂದ ಅದ್ರ ಸುತ್ತ ಇರುವಂತಹ ವೈಬ್ಸ್ ನೋಡಿದಾಗಿಂದ ನಿಮ್ಮ ಹಿಂದಿನ ಕತೆ ಅಂದರೆ ಕಾಟೇರಾದ ಕತೆಗೂ ಇದಕ್ಕೂ ಸಾಮ್ಯತೆ ಇದೆ, ಅದೇ ಒಂದು ಪೀರಿಯಾಡಿಕಲ್ಲಿ ಇದು ಸಿನಿಮಾ ನಡೆಯುತ್ತೆ ಅಂತೆಲ್ಲ ವಿಷಯಗಳು ಬರ್ತಾನೆ ಇತ್ತು. ಹೌ ಡಿಫ್ರೆಂಟ್ ಇಟ್ ಈಸ್ ಫ್ರಮ್ ಕಾಟೇರ? ಜಾನರ್ ಅಷ್ಟೇ, ಸ್ಟೋರಿ ಎಮೋಷನ್ಸ್ ಎಲ್ಲ ಬೇರೆಯೇ. ಹಳ್ಳಿ ಜಾನರ್ ಅನ್ನೋದು ಒಂದು ಇದು ಅಷ್ಟೇ. ಇವಾಗ ಮಚ್ಚಿಡ್ದುಬಿಟ್ರೆ ಎಲ್ಲವೂ ಅದೇ ಸಿನಿಮಾ ಅಂತ ಅನ್ನೋಕ್ಕಾಗಲ್ಲ. ಈ ಸಿಟಿಗಿಂತ 10ರಷ್ಟು ಹಳ್ಳಿ ಕತೆಗಳು, ಹಳ್ಳಿ ಜೀವನಗಳು ಕಥೆಯಾಗಿ, ಅಂದರೆ ನನಗೆ ಕತೆ ಅಂದರೆ ಎಲ್ಲಿ ನೋವಿರುತ್ತೋ, ಎಲ್ಲಿ ಕಷ್ಟ ಇರುತ್ತೋ ಅಲ್ಲೇ ಕತೆ ಹುಟ್ಟೋದು, ಅದು ಹಳ್ಳಿಯಲ್ಲೇ ಇರೋದು. ನಾವು ಆ ಜಾನರ್ನ ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಹಂಗಾರೆ ಇನ್ನು ಹಳ್ಳಿ ಕತೆಗಳು ತುಂಬ ಬೇರೆ ಬೇರೆ ಥರ ಇದ್ದಾವೆ, ಬೇರೆ ಬೇರೆ ಥರ. ನನಗೆ ಎಲ್ಲ ಕತೆಗಳು ಅಲ್ಲಿ ತುಂಬ ಬೇರೆ ಬೇರೆ ಥರ ಇದೆ. ನಾನು ಅದನ್ನೇ ಹೇಳ್ತೇನೆ, ತುಂಬ ಕಷ್ಟಗಳು ನೋವುಗಳು ಇರ್ತಾವೆ, ಅಲ್ಲೇ ಕತೆ ಹುಟ್ಟೋದು. ಇಲ್ಲಾಂದ್ರೆ ಕತೆಗಳು ಯಾಕೆ ಬೇಕು ಮನುಷ್ಯನಿಗೆ? ಆರಾಮಾಗಿದ್ದವ್ರಿಗೆ ಕತೆಗಳು ಯಾಕೆ ಬೇಕು? ಕತೆ ಅಂದ್ರೆ ಡ್ರಾಮಾ, ಎಮೋಷನ್ಸ್, ಅದು ಹಳ್ಳಿಯಲ್ಲಿದೆ. ಸೊ ಅದನ್ನು ಯಾವುದೋ ಒಂದು ಸಿನಿಮಾಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಜಾನರ್ ಸೇಮ್ ಇರುತ್ತೆ, ಬಟ್ ಅದರದ್ದು ಎಮೋಷನ್ಸು, ಜರ್ನಿ, ಅದ್ರದ್ದು ಹೋರಾಟ, ಅದ್ರದ್ದು ಕಾದಾಟ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾನೆ ಹೋಗ್ತಾನೆ ಇರುತ್ತೆ. ಸೊ ಅದು ಇನ್ಫಿನಿಟಿ ಅಂತ. ಸೊ ನಾವು ಇನ್ನೂ ಎಷ್ಟಾದ್ರೂ ನಾವೇ ಬರಿಬೋದು, ನೀವು ಬರಿಬೋದು, ಎಲ್ಲರೂ ಬರಿಬೋದು. ಅದು ಒಂದು ಸಿನಿಮಾಗೆ ಸೀಮಿತ ಅನ್ನೋದು ತುಂಬ ಅದು ಅಪರಾಧ ಅಂತಲೇ ಹೇಳ್ಬಿಡ್ತೀನಿ ನಾನು. ಆ ಥರ ಒಂದು ಸಿನಿಮಾಗೆ, ಒಂದು ಲೊಕೇಶನ್ಗೆ, ಯಾವುದೋ ಒಂದು ಇದಕ್ಕೆ ಹೇಳೋದು ಅದು ಅಪರಾಧ. ಅದು ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲೇ ಹಸ್ರನ್ ಮಾಡ್ತಾನೆ, ಅದೇ ಹೀರೋ ಕರ್ಣನ್ ಮಾಡ್ತಾನೆ, ಸೇಮ್ ಕತೆ, ಸೇಮ್ ಜಾನರ್, ಬಟ್ ಅವನು ಅಲ್ಲಿನ ಹೋರಾಟ ಬೇರೆ, ಅವನು ಇಲ್ಲಿನ ಹೋರಾಟ ಬೇರೆ. ಅವರು ತಗೋತಾರೆ ನಮ್ಮದು ಇಲ್ಲಿ ಬಂದ ತಕ್ಷಣ ಅದ್ರದ್ದೇನೋ ಹೋಲಿಸ್ತಾರೆ, ಅದು ತಪ್ಪಾಗುತ್ತೆ. ಇವಾಗ ನಾನೇ ನೋಡಿದೆ, ಕಾಂತಾರ ಫಸ್ಟ್ ಬಂದಾಗ ವುಡ್ ಪೀಸ ಇನ್ನು ಒಂದು ಟ್ರೈಲರ್ ಶಾರ್ಟ್ ನೋಡಿ ಪುಷ್ಪ ಅಂತ ಕಮೆಂಟ್ ಅಲ್ಲ, ಅದ್ರಲ್ಲೊಂದು ಬರುತ್ತೆ, ಹೀಗೆ ಹಾಕ್ಬಿಡ್ತಾರೆ. ಸೊ ಎಲ್ಲಿ ಪುಷ್ಪ, ಎಲ್ಲಿ ಕಾಂತಾರ? ಹಾಗೆ ನಮ್ಮ ಕಾಟರನ್ನೇ ನನಗೆ ಇದು ಗರಂಗಸ್ಥಳಂ ಅಂತ ಹಾಗೆ ಇದು ಬರುತ್ತೆ. ಅದನ್ನ ಅದೊಂದು ತಾಳ್ಮೆ ಅಂದರೆ ನನಗೆ ಭಾಳ ಸ್ವಲ್ಪ ಅಂದರೆ ಅವ್ರ ಭಾಷೆಯಲ್ಲ ಅದೇ ಥರದ್ದು ಬೇರೆ ಬೇರೆ ಮಾಡ್ತಾರೆ, ಸಕ್ಸಸ್ ಕೊಡ್ತಾ ಹೋಗ್ತಾರೆ. ನಮ್ಮದು ಆ ಥರದ್ದು ಬಂದಾಗ ಅದ್ರದ್ದೇನೋ ಕಂಪ್ಯಾರಿಸನ್ ತೊಗೊಂಬಂದು ಮಾತಾಡೋದು ಅದು ಒಂಥರ ತಪ್ಪದು. ನಮಗೆ ಗೊತ್ತಲ್ಲ, ನಾವೇ ಬರೀತೀವಿ, ಇದ್ರದ್ದು ಹೋರಾಟ, ಇದ್ರದ್ದು ಎಮೋಷನ್ಸ್ ಬೇರೆ, ಈ ಪಾತ್ರದ ಇದನ್ನೇ ಜರ್ನಿನೇ ಬೇರೆ, ಆ ಪಾತ್ರದ ಒಂದು ಜರ್ನಿನೇ ಬೇರೆ. ಈ ಎಕ್ಸ್ಪೀರಿಯೆನ್ಸ್ ಆ ಪಾತ್ರ ತೊಗೊಳಕ್ಕಾಗಲ್ಲ, ಆ ಎಕ್ಸ್ಪೀರಿಯೆನ್ಸ್ ಈ ಪಾತ್ರ ತೊಗೊಳಕ್ಕಾಗಲ್ಲ, ಅದು ಬೇರೆಯೇ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ದಿನ ಸಿನಿಮಾಗೆ ಬೌಂಡ್ರೀಸ್ ಇಲ್ಲ. ನಮ್ಮ ಸಿನಿಮಾಗಳನ್ನು ತುಂಬ ಜನ ಹೊರಗಿಂದ ನೋಡ್ತಿದ್ದಾರೆ, ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಹೊರಗಿನ ಸಿನಿಮಾಗಳೂ ಇಲ್ಲಿ ಚೆನ್ನಾಗಿ ಹೋಗ್ತಿದೆ, ವರ್ಕ್ ಆಗ್ತಿದೆ. ಅದರ ಒಂದು ಬಾರ್ಡರ್ಸ್ ತುಂಬ ದೊಡ್ಡದಾಗ್ಬಿಟ್ಟಿದೆ. ಇವತ್ತು ಇಂಡಿಯನ್ ಸಿನಿಮಾ ಅನ್ನೋ ಲೆವೆಲ್ಗೆ ಮಾತಾಡ್ತೀವಿ. ಆ್ಯಂಡ್ ನೀವಿಬ್ಬರು ಕೂಡ ನಮ್ಮ ಭಾಷೆಯಲ್ಲದೆ ಬೇರೆ ಭಾಷೆಗಳಲ್ಲೂ ಒಳ್ಳೆ ಹೆಸರುಗಳನ್ನು ಮುಂದುವರಿಸ್ತಾನೆ ಇದ್ದೀರಾ, ಬೇರೆ ಬೇರೆ ರೋಲ್ಸ್ಗಳ ಮೂಲಕ. ಸೊ ಆ್ಯಸ್ ಎ ಫಿಲ್ಮ್ ಮೇಕರ್, ಆ್ಯಸ್ ಎ ರೈಟರ್, ಆ್ಯಸ್ ಅನ್ ಆ್ಯಕ್ಟರ್, ಬೇರೆ ಬೇರೆ ಇಂಡಸ್ಟ್ರಿಗೂ ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬರಬೇಕಾದ್ರೆ ವಾಟ್ ಈಸ್ ದ ಟೇಕ್ ಅವೇ? ಅಲ್ಲೂ ಅಂದರೆ ಇಷ್ಟು ಕ್ಯೂರಿಯಾಸಿಟಿ ನಿಮ್ಗೆ ಎಲ್ಲ ಕಡೆನೂ ಇದ್ದೇ ಇರುತ್ತಲ್ಲ, ವಾಟ್ ಈಸ್ ದ ಟೇಕ್ ಅವೇ? ಆ ಸಿನಿಮಾಗಳದ್ದು ಏನಾದರೂ ಕಲಿಯುವಿಕೆ ಇದ್ದೇ ಇರುತ್ತಾ? ಏನೇನು ಕಲಿತಿದ್ದೀರಾ? ಹೇಗೆ ನಡೀತಿರುತ್ತೆ? ಕಲಿಕೆ ಕೊನೆ ಅನ್ನೋದೇ ಇಲ್ಲ. ಯಾವಾಗ್ಲೂ ಒಂದು ಸಾರ್ಥಕತೆ ಇರುತ್ತೆ. ನಾನು ಇನ್ನೊಂದು ಪಾತ್ರ ಮಾಡಿದೆ, ನನ್ನಲ್ಲಿ ಇನ್ನೊಬ್ಬ ಒಡೆದೇನೋ ಮಾಡಿಬಿಟ್ಟು ಬರ್ತಾ ಇದ್ದಾನೆ, ಅವರೇನೋ ಕೇಳಿದ್ರು ಅದನ್ನೇನೋ ಒಂದು ಮಾಡಿ ಬರ್ತಾ ಇದ್ದೀವಿ, ಅವ್ರು ನಮ್ಮನ್ನು ಯಾವಾಗ ಚೆನ್ನಾಗಿತ್ತು ಅಂತಾರ ನಮ್ಗೆ ಅದು ಖುಷಿ. ನಮ್ಮಲ್ಲಿ ಏನೇನು ಅಂದ್ಕೊಂಡಿದ್ವೋ ಅದನ್ನು ಆಚೆ ಇಟ್ಟು ಬರ್ತೀವಲ್ಲ ಅನ್ನೋ ಖುಷಿ ನನಗೆ ಯಾವಾಗಲೂ ಇದೆ. ಅದು ನೀವು ಹೇಳಿ ಸರ್, ಮಲಯಾಳಮಲ್ಲೂ ಸಿಕ್ಕಾಬಟ್ಟೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಅಂದರೆ ನಮ್ಮ ಕನ್ನಡದ ನಟ ಅಲ್ಲೂ ಅಂದರೆ ಈಗ ನನ್ನ ಫ್ರೆಂಡ್ಸ್ ತುಂಬ ಜನ ಇಟ್ಲಿದ್ದಾರೆ, ಅವ್ರು ರಾಜ್ ಬಿ ಶೆಟ್ಟಿಯಿಂದ ಗೊತ್ತು ನನಗೆ, ಈಸ್ ಎ ಗುಡ್ ಆ್ಯಕ್ಟರ್ ಅಂತೆಲ್ಲ ಮಾತಾಡ್ತಾರೆ. ನಿಮ್ಮ ಕನ್ನಡ ಫಿಲಮ್ಸ್ಗಳನ್ನು ಅವರೆಲ್ಲ ನೋಡಿದ್ದಾರೆ, ಖುಷಿಯಾಗುತ್ತೆ ಒಂಥರ. ಅಂದರೆ ಈ ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ತೊಗೊಂಡ್ರೆ ನಮ್ಮ ಸಿನಿಮಾಗಳಲ್ಲೆಲ್ಲ ನೋಡ್ತಿದ್ದಾರೆ ಅನ್ನೋದೇ ಒಂದು ಹೆಮ್ಮೆ ಆಗುತ್ತೆ. ಆ ಥರದ್ದು ಒಂದು. ಆಮೇಲೆ ಅವ್ರ ಸಿನಿಮಾಗಳಲ್ಲಿ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ಅಲ್ಲಿನ ಒಂದು ಕಮ್ಯುನಿಟಿ ಅಥವಾ ಫಿಲ್ಮ್ ಮೇಕಿಂಗ್ ಕಮ್ಯುನಿಟಿ ಇನ್ನೂ ಬೆಳೀತಾ ಹೋಗಿತ್ತಲ್ಲ, ಆ ಕಲಿಯುವಿಕೆ ಹೇಗೆ ನಡೀತದೆ ನಿಮ್ಗೆ? ತುಂಬ ಕಲಿಯುವಿಕೆ ಇತ್ತು. ನನಗೆ ಬಹಳ ಶಾಕ್ ಆಗಿದ್ದು ಒಂದು, ಟರ್ಬೋ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಡಬ್ಬಿಂಗ್ ಆಗ್ತಾಯಿತ್ತು.
ಡಬ್ಬಿಂಗ್ ಆಗ್ತಾ ಇರ್ಬೇಕಾದ್ರೆ ಆ ಪಕ್ಕದಲ್ಲೇ ಪಣಿ ಅಂತ ಒಂದು ಸಿನಿಮಾ ಬಂತು, ಅದು ಡಬ್ಬಿಂಗ್ ಆಗ್ತಾ ಇತ್ತು. ಆಗ ಅವರು ಡೈರೆಕ್ಟ್ರು ಹೊರಗೆ ಬಂದರು, ನಮ್ಮ ಡೈರೆಕ್ಟ್ರು ಹೊರಗೆ ಬಂದರು. ನಿಮ್ಮ ಸಿನಿಮಾ ಯಾವಾಗ ರಿಲೀಸು ಅಂತ ಕೇಳಿದ್ರು. ಅವ್ರು ಒಂದು ಡೇಟ್ ಹೇಳಿದ್ರು, 25 ನಾನು 2 ವಾರ ಆ ಕಡೆ ಹೋಗ್ತೀನಿ. ಇಟ್ ವಾಸ್ ಸೋ ನ್ಯಾಚುರಲ್, ಸೋ ಈಸಿ. ಅಲ್ಲಿ ಎಷ್ಟು ನನಗೊಂಥರ ಬೇರೆ ರೀತಿ ಅನಿಸ್ಬಿಡ್ತು, ಹಿಂಗೆ ಇದು ಅಂತ. ಮತ್ತು ಅವ್ರವ್ರು ಮಾತಾಡ್ತಾರೆ ಬೇರೆ ಬೇರೆ ಸಿನಿಮಾಗಳು ನಾನು ನೋಡಿದ ಪ್ರಕಾರ. ಅಲ್ಲೂ ಬೇರೆ ರೀತಿ ಇರ್ಬೋದು, ನಮಗೆ ಗೊತ್ತಿರಲ್ಲ, ಬಟ್ ಮಾತಾಡ್ತಾರೆ ಅಲ್ಲಿ. ಒಂದು ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ, ಯಾವಾಗ ನಿನ್ನ ಸಿನಿಮಾ ರಿಲೀಸ್? ಓ ಹೌದಾ, ಓ ನಿಂದು ಆಗ್ಬರ್ತಿದ್ಯಾ, ಹಂಗಾರೆ ನಾನು ಈ ಕಡೆ ಮಾಡ್ಕೋತೀನಿ ಅಂತ. ಅಲ್ಲಿ ಅವರು ಸಿನಿಮಾನ ಬಹಳ ಚೆನ್ನಾಗಿ ಬಿಸ್ನೆಸ್ ಥರ ನೋಡೋಕೆ ಕಲ್ತಿದ್ದಾರೆ, ಎಸ್ಪೆಷಲಿ ಪ್ರೊಡಕ್ಷನ್ಸು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋರೆಲ್ಲ. ನಾವು ಕಲಿಬೇಕು ಅದನ್ನು ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಅಂದರೆ ನಾವು ಕಲಿತಾಗ ನಾವು ಇನ್ನೂ ಬೆಟರ್ ಇಂಡಸ್ಟ್ರಿ ಆಗ್ಬೋದೋ ಏನೋ ಅಂತ. ಅಂದರೆ ಅಟ್ಲೀಸ್ಟ್ ನಾನು ಕಲಿಬೇಕು ಅದನ್ನು. ಪ್ರಾಬ್ಲಿ ಆ ವಿಷಯದಲ್ಲಿ ಯು ಆರ್ ಮೋರ್ ಫಾರ್ವರ್ಡ್ ಅಂತ ನಂಗೆ ಅನಿಸುತ್ತೆ. ಅಂದರೆ ಪ್ರೊಡಕ್ಷನ್ ವೈಸಲ್ಲೂ ಈಗ ರೀಸೆಂಟ್ ಸಕ್ಸಸ್ ಎಲ್ಲ ನೋಡ್ಕೊಂಡು ಬಂದಾಗ ಡಿಸ್ಟ್ರಿಬ್ಯೂಷನ್ ವೈಸು ಇದರಲ್ಲೆಲ್ಲನೂ ಇನ್ನೂ ಬೆಟರ್ ನಾಲೆಡ್ಜ್ ಸಿನಿಮಾ ಆಗ್ತಿದೆ ಅಂತ ಅನಿಸುತ್ತೆ. ಹೌದು. ಅಂದರೆ ಅದನ್ನು ಪ್ರತಿ ದಿವಸನೂ ಮಾಡ್ತಾ ಇರ್ತೀವಿ. ಪ್ರಮೋಷನಲ್ಲೂ ನಾವು ಕೇಳ್ತಾ ಇರ್ತೀವಿ, ಇಂಟರ್ವ್ಯೂಗಳು ಬೇಕಾ, ನಾವು ಎಷ್ಟು ಮಾತಾಡಬೇಕು ಸಿನಿಮಾಗಳ ಬಗ್ಗೆ, ಅದು ಎಷ್ಟು ಇಂಪಾರ್ಟೆಂಟು, ಅಥವಾ ಜನಗಳಿಗೆ ಸಿನಿಮಾ ಇಂಟರ್ವ್ಯೂ ನೋಡಿ ಯಾವಾಗ ಹೋಗಿದ್ರಿ. ಸೊ ಒಂದೇ ಒಂದು ಬ್ಯಾಕ್ ಆಫ್ ದ ಮೈಂಡ್ ರೀಕಾಲ್ ಏನಾಗುತ್ತೆ, 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಇದಾಗುತ್ತೆ. ಬಟ್ ಅದನ್ನು ಬಿಟ್ಟು ನಾವು ಯಾವ ರೀತಿ ಜನಗಳಿಗೆ ತಲುಪೋದು, ಯಾವ ರೀತಿ, ಇದನ್ನು ನಾವು ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತೀವಿ. ಸರ್ ಕೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಹೆಂಗೆ ಬೆಟರ್ ಮಾಡೋದು, ಡೈರೆಕ್ಟಾಗಿ ಪ್ರೊಡ್ಯೂಸರ್ ದುಡ್ಡು ಬರಬೇಕು, ಅದು ಹೆಂಗೆ ಮಾಡೋದು ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಐ ಥಿಂಕ್ ಕಲಿಕೆ ಇದೆ ಬೇರೆ ಬೇರೆ ಇಂಡಸ್ಟ್ರಿ, ಅದು ಬೆಟರ್ ಇದೆ, ನಮ್ಮದು ಕೆಟ್ಟದಾಗಿದೆ ಅಂತಲ್ಲ. ನಾನು ಮನುಷ್ಯನಾಗಿ ಎಲ್ಲರೂ ಯಾವ ರೀತಿ ಬೆಟರ್ ಆಗ್ಬೋದು ಅಂತ ಅಷ್ಟೇ, ಮಿಕ್ಕಿದ್ದೇನಲ್ಲ. ಯಾವ್ಯಾವ ಸಿನಿಮಾಗಳಲ್ಲಿ ಅಭಿನಯಿಸ್ತಿದ್ದೀರಾ? ಈ ವರ್ಷ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗುತ್ತೆ ನಿಮ್ಮಿಬ್ಬರದು? ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್, ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಸಿಟಿ ಲೈಟ್ಸ್, ಅದಾದಮೇಲೆ ಇವತ್ತು ಅನೌನ್ಸ್ ಆಗಿದೆ ಪುರಿ ಜಗನ್ನಾಥ್ ಅವ್ರದ್ದು ಸ್ಲಮ್ ಡಾಗ್ ಅಂತ. ಅದಾದಮೇಲೆ ಸುಂದರ್ ಸಿ ಸಾರ್ದು, ಹೌದು ಸುಂದರ್ ಸಿ ಸಾರ್, ವಿಜಯ್ ಸೇತುಪತಿ ಜೊತೆ ಮೂಕುತಿ ಅಮ್ಮಂಟು, ಒಟ್ಟು 4 ಸಿನಿಮಾ ಇದೆ ಸರ್. ನಿಮ್ಮದು? ನಂದು ಲ್ಯಾಂಡ್ ಲಾರ್ಡ್ 23ಕ್ಕೆ, ಅದು 2 ವಾರ ಬಿಟ್ಟು ರಕ್ಕಸ ಬರೋದು. ಈಗ ಕರಾವಳಿ ಅದೇ ಒಂದು ಯೋಚನೆಯಲ್ಲಿದೆ, ಯಾವಾಗ ಅಂತ ಫೈನಲೈಸ್ ಆಗುತ್ತೆ, ಅದು ಕೂಡ ಸದ್ಯದಲ್ಲೇ ಬರುತ್ತೆ. ಅದನ್ನು ಬಿಟ್ಟು ಒಂದು ಸಿನಿಮಾ ಆ್ಯಕ್ಟಿಂಗಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, ಆ್ಯಕ್ಟರ್ ಆಗಿ ಕನ್ನಡದಲ್ಲಿ. ಅದು ಕೂಡ ನನಗೆ ಬಹಳ ಫೇವ್ರೆಟ್ ಒಂದು ಸಬ್ಜೆಕ್ಟು, ಅದು ಈ ವರ್ಷ ಬರ್ಬೋದು, ಈಗ ಎಡಿಟಿಂಗಲ್ಲಿದೆ ಅದು. ಸೊ ಅದನ್ನು ಬಿಟ್ಟು ಒಂದು ಸಿನಿಮಾ ಬರೀತಾ ಇದ್ದೀನಿ ಅಷ್ಟೇ. ಜೊತೆಗೆ ಬೇರೆ ಲ್ಯಾಂಗ್ವೇಜಲ್ಲಿ 2 ಸಿನಿಮಾ ಇದೆ ಆ್ಯಕ್ಟ್ ಮಾಡೋದಕ್ಕೆ, ಅದೊಂದು ಮಾರ್ಚು ಜೂನಲ್ಲಿ ಆಗ್ಬೋದು. ಸೊ ಇದು ಇನ್ನೊಂದು ನಿಮ್ಮ ಪ್ರೊಡಕ್ಷನ್ನಿಂದ ಯಾವ ಸಿನಿಮಾ ಬರುತ್ತೆ? ನಮ್ಮ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದೆ. ಸೊ ಅದೀಗ ರಿವಿಷನಲ್ಲಿದೆ, ಅದು ಮಾರ್ಚ್ ಏಪ್ರಿಲಿಂದ ಶೂಟಿಂಗ್ ಹೋಗ್ತಾ ಇದೆ. ಸೊ ಅದು ಉತ್ತರ ಕರ್ನಾಟಕದ ಭಾಷೆಯಲ್ಲಿರುತ್ತೆ. ಸೊ ಆ್ಯಂಡ್ ಈ ಥರದ ಸ್ಟಾರ್ಗಳನ್ನ ಯೂಸ್ ಮಾಡ್ಕೊಂಡಾಗ ಜನರಲಿ ಎಲ್ಲರಿಗೂ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದ್ಬಿಡುತ್ತೆ. ಈಗ ರಾಜ್ ಸರ್ ಇದ್ದಾರೆ ಅಂತಂದರೆ ಮಲಯಾಳಮ್ಮಲ್ಲಿ ಮಾಡ್ಕೊಂಬಿಡೋಣ ಅಂತ ಬರುತ್ತೆ. ಈಗ ಸರ್ರು ಆ ಕಡೆ ತೆಲುಗು ಇದರಲ್ಲೆಲ್ಲ ಅಭಿನಯಿಸ್ತಾ ಬರ್ತಾ ಇದ್ದಾರೆ, ತೆಲುಗುನು ಮಾಡ್ಬೋಣ ಅಂತ ಬರುತ್ತೆ. ಬಟ್ ನನಗೆ ಖುಷಿಯಾಗಿದೆ ಅಂದರೆ ಕನ್ನಡಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟು ಲ್ಯಾಂಡ್ ಲಾರ್ಡ್ ಅಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ರಲ್ಲ, ಅಂದರೆ ಪ್ರಿಸೈಸ್ ಆಗಿ ಆ ಎಕ್ಸ್ಟರ್ನಲ್ ಬಿಸ್ನೆಸ್ ಫ್ಯಾಕ್ಟರ್ಸ್ಗಳು ತುಂಬ ಅಂದರೆ ಮಿಸ್ಫೈರ್ ಆಗೋ ಚಾನ್ಸಸ್ಸು ಇರುತ್ತೆ ಸುಮಾರು ಸರಿ. ಸೊ ಈ ಒಂದು ಪ್ರಿಸಿಷನ್ ಡಿಸಿಷನ್ಗೆ ಬಂದಿದ್ದು ಹೇಗೆ? ಇಲ್ಲ, ಇದರಲ್ಲೂ ತುಂಬ ನಮ್ಮ ಬೇರೆ ಬೇರೆ ಕಡೆಯಿಂದ ಈ ಥರದ್ದು ಮಾಡಿಬಿಡೋಣ ಅಂತ ಬಂತು. ಬಟ್ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿದ್ದು, ಡೈರೆಕ್ಟ್ ಯಾವುದೂ ಆಗಿಲ್ಲ. ಫಸ್ಟ್ ನಾವು ಅದನ್ನ ಮೂಲ ಕನ್ನಡಕ್ಕೆ ಮಾಡಿದಾಗ ಇಲ್ಲಿ ಅದು ಹಿಟ್ಟಾಗಿ ಆಮೇಲೆ ಅದು ಬೌಂಡ್ರಿ ಆಗಿರೋದು, ಪಿಚ್ ಇಲ್ಲೇ ಬೀಳಲೇಬೇಕು. ಸೊ ನಮ್ಮದು ಅದೇ ಥರ ನಾನು ಸಾರ್ಗೆ ಹೇಳಿದಾಗ ಅವರು ಅದನ್ನ ಹೇಳಿದ್ರು, ಸ್ವಲ್ಪ ಕನ್ನಡಪ್ಪ ಫಸ್ಟು, ಕನ್ನಡ ಸಿನಿಮಾ, ಕನ್ನಡ ಇಲ್ಲಿ ಚೆನ್ನಾಗಿ ಆದಮೇಲೆ ಹೋಗಲಿ ಬೇರೆ ಭಾಷೆಗೆ ಹೋಗಲಿ. ಇವಾಗ ಅವ್ರು ಸೂಪ್ರಮ್ಸ್ ಅದನ್ನೇ ಮಾಡಿದ್ರು. ಫಸ್ಟ್ ಅವ್ರಿಗೆ ಕನ್ನಡಕ್ಕೆ ರಿಲೀಸ್ ಮಾಡಿದೆ, ಅದು ಇಲ್ಲಿ ಹಿಟ್ಟಾಯಿತು. ಅದು ಹಿಟ್ಟಾದಮೇಲೆ ಅದು ಬೇರೆ ಕಡೆ ಲ್ಯಾಂಗ್ವೇಜ್ ಡಬ್ ಮಾಡಿ ಹೋಗೋದು ಒಂದು ಅವ್ರದ್ದು ಅದೇ ಆಗ್ಬೇಕು. ನಮ್ಮದು ಆ ಥರದ್ದಾದಾಗ ತುಂಬ ಒಳ್ಳೇದು. ನಾವು ಪ್ಯಾನ್ ಇಂಡಿಯಾ ಅಂತ ಮೊದಲೇ ಹೋಗ್ಬಿಟ್ರೆ ಅದ್ರದ್ದು ಆವಾಗ ನಾವು ಹಾಕ್ಕೊಳ್ಳೋ ಆರ್ಟಿಸ್ಟಿಂದ ಮತ್ತು ಸೀನ್ಗಳಿಂದ ಮಣ್ಣಿನ ವಾಸನೆ ಹೊರಟೋಗುತ್ತೆ. ಸೊ ನಾನು ಅದು ನಮ್ಮ ಸಿನಿಮಾ ನಮ್ಮ ಕನ್ನಡಕ್ಕಷ್ಟೇ ಮಾಡಬೇಕು, ಅದಾದಮೇಲೆ ಅದು ಬೇರೆ ಅನ್ನೋದು. ಸೊ ನಾವು ನಮ್ಮ ಪ್ರೊಡಕ್ಷನ್ನಿಂದ ಪ್ರೊಡ್ಯೂಸರ್ ಕಡೆಯಿಂದ, ನಮ್ಮ ಸತ್ಯಪ್ರಕಾಶ್ ಪ್ರೊಡ್ಯೂಸರ್ ಕಡೆಯಿಂದ ಅದಕ್ಕೆ ಫಸ್ಟ್ ಕನ್ನಡ ಸಿನಿಮಾ, ಲ್ಯಾಂಡ್ ಲಾರ್ಡ್ ಕನ್ನಡ ಸಿನಿಮಾ. ಫೈನಲಿ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಗೊತ್ತಿದೆ. ಸೊ ಒಂದು ಖಡಕ್ ಮೂಮೆಂಟ್ ಲ್ಯಾಂಡ್ ಲಾರ್ಡ್ಗೆ ಸಂಬಂಧಪಟ್ಟಂಗೆ ವಿಚ್ ಕೀಪ್ಸ್ ಯು ಹ್ಯಾಪಿ, ಅಥವಾ ತಲೆಗೆ ಟ್ರಿಗರ್ ಆಗುತ್ತೆ ಲ್ಯಾಂಡ್ ಲಾರ್ಡ್ ಅಂದ ತಕ್ಷಣ ನಿಮಗೆ ವೈಯಕ್ತಿಕವಾಗಿ ಆಫ್ ದ ಸ್ಕ್ರೀನ್ ಆನ್ ದ ಸ್ಕ್ರೀನ್ ಅಂತ ಯಾವ್ದಾದ್ರು ಒಂದು ಮೂಮೆಂಟ್ ಇದ್ದರೆ ಅದನ್ನು ಖಡಕ್ ಮೂಮೆಂಟ್ ಅಂತ ಡಿಫೈನ್ ಮಾಡೋದಾದರೆ ಯಾವುದು?
ನಮ್ಮ ಸಿನಿಮಾಗೆ UA ಸರ್ಟಿಫಿಕೇಟ್ ಸಿಕ್ಕಿದೆ ಅದು. ಬಿಟ್ಟು ಪರ್ಸ್ನಲ್ ಎನಿ ಖಡಕ್ ಮೂಮೆಂಟ್ ಸಿನಿಮಾಗೆ ಸಂಬಂಧ ಮತ್ತೆ ಈ ಕತೆ ಮಾಡೋಕ್ಕಾಗಲ್ಲ ನಾವೇನು ಅಂದರೆ ನನಗೆ ಅದು ಪಾತ್ರ ಮಾಡಿದಾಗ ತುಂಬ ಅನುಭವಿಸಿರ್ತೀನಿ, ಆಚೆ ಬಂದಾಗ ಹತ್ತಿರ್ತೀನಿ, ಮುಗೀತು ತಿರ್ಗಾ ಮಾಡೋಕ್ಕಾಗಲ್ವಲ್ಲ ಇದನ್ನು ಅಂತ. ನಾನು ನನ್ನ ಮಗಳು ರಿತನ್ಯ ಬರಬೇಕಾದ್ರೆ ಲಾಸ್ಟ್ ಡೇ ಹೇಳಿದೆ, ನಂಗೆ ಯಾವಾಗ ನೋಡಮ್ಮ ಹಿಂಗೆ ಕಣ್ಣೀರು ಬರುತ್ತೆ, ಯಾಕಪ್ಪ ಗೊತ್ತಿಲ್ಲಮ್ಮ, ಈ ಥರ ಪಾತ್ರ ಅಷ್ಟು ನಮ್ಮನ್ನು ಕಾಡ್ತಾ ಇರುತ್ತೆ, ಈ ಪಾತ್ರ ನಾನು ಇವತ್ತಿಂದ ಮರಿಬೇಕು, ಈ ಮರ್ತುಬಿಟ್ಟು ತಿರ್ಗಾ ನಾಳೆ ಬೆಳಿಗ್ಗೆ ಏನು ಅಂತ ಜೀವನ ಮಾಡಬೇಕಾಗತ್ತೆ, ಮತ್ತೆ ಈ ಪಾತ್ರ ನಾನು ಮಾಡೋಕ್ಕಾಗಲ್ಲಮ್ಮ ಅನ್ನೋ ಒಂದು ಸಂಕಟ ಆಗ್ತಾ ಇರುತ್ತೆ. ಅದು ನನಗೆ ಖಡಕ್ ಮೂಮೆಂಟ್. ಅಂದರೆ ಮತ್ತೆ ನಾನು ರಾಚಯ್ಯ ಆಗೋಕ್ಕಾಗಲ್ಲ, ಬೇರೆ ಇನ್ನೊಂದೇನೋ ರೂಪ ಪಡ್ಕೋಬೇಕು. ಅದು ನನಗೆ ಜರ್ನಿಲಿ ಹೇಳಿದೆ. ಶೂಟಿಂಗ್ ಎಲ್ಲ ಮುಗಿಸಿ ಲಾಸ್ಟ್ ಡೇ ಹೋಗ್ಬೇಕಾದ್ರೆ ಅಳು ಬರುತ್ತಮ್ಮ ನನಗೆ. ಎಸ್ ಸರ್, ನಿಮ್ಮ ಖಡಕ್ ಮೂಮೆಂಟ್? ಐ ಥಿಂಕ್ ನನ್ನ ರೋಲ್ ಅದು ಯಾಕೆ ಅಂತ ನೀವು ಸಿನಿಮಾ ನೋಡಿದ್ಮೇಲೆ ಅದ್ರ ಸುತ್ತ ಹೇಳಿ, ಅದ್ರ ಕೋರ್ ಪಾಯಿಂಟ್ ಹೇಳಿದ್ರೆ ಪರವಾಗಿಲ್ಲ. ಒಂದು ನಾನು ಇಲ್ಲಿ ತನಕದ ಈ ಥರದ ಪಾತ್ರ ಮಾಡಿಲ್ಲ, ಜೊತೆಗೆ ಈ ಭಾಷೆ ನನಗೆ ಹೊಸದು, ಹಾಗಾಗಿ ಎಕ್ಸ್ಪೆರಿಮೆಂಟ್ಗಳಿದೆ. ನಾರ್ಮಲಿ ಏನಾಗುತ್ತೆ, ಕಮರ್ಷಿಯಲ್ ಯಾವುದೋ ಒಂದು ಸ್ಪೇಸಲ್ಲಿ ಕೆಲಸ ಮಾಡಬೇಕಾದ್ರೆ ಎಕ್ಸ್ಪೆರಿಮೆಂಟ್ಗಳಿಗೆ ಸ್ಪೇಸ್ ಇರಲ್ಲ. ಇದರಲ್ಲಿ ನನ್ನ ಪಾತ್ರ ಮಾತ್ರ ಅಲ್ಲ, ವಿಜಯ್ ಸರ್ ಪಾತ್ರದಿಂದ ಹೇಳಿದ್ರು ಕೂಡ ಎಲ್ಲದರಲ್ಲೂ ಎಕ್ಸ್ಪೆರಿಮೆಂಟ್ ಇದೆ. ಅದರಿಂದಾಗಿ ಅದೇ ನನಗೆ ಖಡಕ್ ಮೂಮೆಂಟ್ ಅಂತ ಮೊಮೆಂಟ್ ಅನ್ನೋದಕ್ಕಿಂತ ಖಡಕ್ ಎಕ್ಸ್ಪೀರಿಯನ್ಸ್ ಅದು ಸಿನಿಮಾ ಅನ್ಸುತ್ತೆ. ಖಡಕ್ ಮೂಮೆಂಟಿಗೆ ಎಲ್ಲ ರೆಡಿ ಮಾಡಿದ್ದೀನಿ 23ಗೆ. ಅದು ಖಡಕ್ ಮೂಮೆಂಟ್ಸ್ ತುಂಬ ಇದ್ದಾವೆ. ನನಗೇನಂದರೆ ಇವರೆಲ್ಲ ಒಪ್ಕೊಂಡಾಗೆ ನನಗೆ ಅದೊಂದು ಒಳ್ಳೆ ಮೂಮೆಂಟ್ ಅಂತ. ನಾನು ಅಲ್ಲೇ ಗೆದ್ದೆ ಇದರಲ್ಲಿ. ಇಲ್ಲಿ ನಮ್ಮ ಬರವಣಿಗೆ ಅದು ಇದು ಎಲ್ಲದಕ್ಕಿಂತ ವಿಶೇಷ ಇವರಿಬ್ಬರು ನನಗೆ ಸಿಕ್ಕಿದ್ದು. ಅದೇ ನನ್ನ ಖಡಕ್ ಮೂಮೆಂಟ್ ಅಷ್ಟೇ. ಆ ಸಿನಿಮಾ ನಾನು ಇವರಿದ್ದಾರೆ ಅಂತ ಹೇಳ್ತಾ ಇಲ್ಲ, ಸಿನಿಮಾ ನೋಡುವಾಗಾದರೆ ನೀವು ಹೌದು ಡೈರೆಕ್ಟ್ ಇವರಿಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅರ್ಧ ಸಕ್ಸಸ್ ಅಂತ ಅಂದ್ಕೊಂಡು ಹೋಗ್ತಾರೆ. ಕೊನೆಯದಾಗಿ ಸಿನಿಮಾ ಇದೇ 23 ಜನವರಿಗೆ ರಿಲೀಸ್ ಆಗ್ತದೆ. ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳುವಂತಹ ವಿಷಯ ಇದೆ, ಇಟ್ಸ್ ಯರ್ ಟೈಮ್. ನಿಮ್ಮ ಮಣ್ಣಿನ ಕತೆ, ನೀವಲ್ಲದೆ ಇದ್ದರು ನಿಮ್ಮ ಮನೆಯ ಹಿರಿಯರು ಏನು ನೊಂದಿದ್ರು, ಎಷ್ಟು ನೊಂದಿದ್ರು, ಯಾವ ಮಟ್ಟಕ್ಕೆ ಅವರು ಹೋರಾಡಿದ್ರು, ಅದೆಷ್ಟು ಸಕ್ಸಸ್ಫುಲ್ ಆಯಿತು, ಸಕ್ಸಸ್ಫುಲ್ ಆಗಲಿಲ್ಲ, ಅದರಲ್ಲಿ ಗೆದ್ದಿರೋರು ಯಾರು, ಗೆದ್ದು ಉಳ್ಕೊಂಡಿರೋರು ಯಾರು, ಹೋರಾಡಿರೋರು ಯಾರು ಅನ್ನೋದಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಬರ್ತಾಯಿದೆ. ಇದೇ 23ಕ್ಕೆ ದಯಮಾಡಿ ನೋಡಿ ಅಂತ ಕೇಳಿ. ಅದೇ 23ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ಯಾವತ್ತೂ ಕೂಡ ಸಮಾನತೆ ಸಿನಿಮಾದಲ್ಲಿ ಬರಬೇಕಾದ್ರೆ, ಅದು ಪಾಪ್ಯುಲರ್ ಮೀಡಿಯಮಲ್ಲಿ ಬರಬೇಕಾದ್ರೆ ಜಾಸ್ತಿ ಜನಕ್ಕೆ ಅದು ತಲುಪುತ್ತೆ, ಜಾಸ್ತಿ ಜನಕ್ಕೆ ಅದು ನಾಟುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಆಶಯ. ಸೊ ಆಶಯಕ್ಕೆ ಕನ್ನಡಿಗರು ಕೈ ಹಿಡಿದ್ರೆ ಇನ್ನೂ ಈ ಥರದ ಹಲವಾರು ಆಶಯಗಳು ಬರುತ್ತೆ. ಅದರಿಂದ ಸಮಾಜ ಇನ್ನೂ ಬೆಟರ್ ಆಗಬಹುದೋ ಏನೋ ಅನ್ನೋವಂಥ ಆಶಯ ನಮ್ಮದಷ್ಟೇ. ಅದೇ ಲ್ಯಾಂಡ್ ಲಾರ್ಡ್ 23ಗೆ ಒಂದು ಎಂಟರ್ಟೈನ್ಮೆಂಟ್ ಎಮೋಷ್ನಲ್ ಜೊತೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ಒಂದು ಸಿನಿಮಾ ಖುಷಿ ಕೊಡ್ತಾ ಒಂದು ವಿಚಾರನ ಹೇಳೋದು ನಾನು ಅದೊಂದು ಸಿನಿಮಾ ಅಂತ ತೊಗೊಂಡೋಗೋದು ಅವನ ವಿಚಾರ, ಖುಷಿನ ಮರ್ತ್ಬಿಡ್ತಾನೆ, ಬಟ್ ಆ ವಿಚಾರ ಅವನ ಲೈಫಲ್ಲಿ ಇದೇ ಇರುತ್ತೆ. ಅವೆರಡು ಹೊತ್ಕೊಂಡು ಬರ್ತಾ ಇದೆ. ಸೊ ನೀವೆಲ್ಲ ನೋಡಿ ನಿಮ್ಮ ಅನಿಸಿಕೊಂಡು. ಥ್ಯಾಂಕ್ಸ್ ಅಲಾಟ್. ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಆ್ಯಂಡ್ ಇದೇ ಥರದ ಕೊಲಾಬ್ರೇಷನ್ಗಳು ಮತ್ತೆ ಆಗ್ತಿರಲಿ, ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ KFIಲಿ ಈ ಥರದ ಸಿನಿಮಾಗಳು ಬಂದಾಗ ಅಂದರೆ ಕಂಪ್ಲೀಟ್ ಪ್ಯಾಕೇಜ್ ಅನಿಸುತ್ತೆ, ಒಂದು ಟಿಕೆಟ್ ತೊಗೊಂಡ್ಬಿಟ್ಟು ಹೋಗಿ ನೋಡಿದಾಗ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮಿಬ್ಬರು ಡೈರೆಕ್ಷನ್ ಕೂಡ ಆದಷ್ಟು ಬೇಗ ಬರ್ತಾ ಇರಲಿ. ಸಿನಿಮಾ ಮೂಲಕನೇ ಅವ್ರು ಬರುತ್ತೆ, ನಾನು ಟ್ರೈ ಮಾಡ್ತೀನಿ. ಸಿನಿಮಾಗಳ ಮೂಲಕ ಇದೇ ಥರ ನಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ರೀ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.